ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಸುಮಾ. ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಹೇಳ್ಕೊಡ್ತಾ ಇದ್ದೀನಿ. ಸುಮಾ ವಿಲೇಜ್ ಟಿಪ್ಸ್ ಆ್ಯಂಡ್ ರೆಸಿಪೀಸ್ಗೆ ಸ್ವಾಗತ. ನೋಡಿ, ಅಕ್ಕಿ ಚೀಲ ಎತ್ಕೊಂಡಿದ್ದೀನಿ. ಒಂದು ಕಡೆ ಗ್ಯಾಪ್ ಇರುತ್ತೆ ನೋಡಿ, ಇನ್ನೊಂದು ಕಡೆ ಹೊಲ್ದಿರ್ತಾರೆ. ಅದನ್ನು ಕಟ್ ಮಾಡ್ಕೋಬೇಕು ಫುಲ್ಲು. ನೋಡಿ, ಕಟ್ ಮಾಡಿದ್ದೀನಿ, ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಹಾಗೆ. ಮತ್ತು ಇನ್ನೊಂದು ಕಡೆ ಅರ್ಧ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಅರ್ಧಕ್ಕೆ ಕಟ್ ಮಾಡ್ಕೊಂಬಿಟ್ಟು ನಾವು ಮೂಲೆಯಲ್ಲಿ ಮನೆಗಳೆಲ್ಲ ತೊಳೆದಿರ್ತೀವಿ, ಗಲೀಜಾಗೋಗುತ್ತೆ. ಇಲ್ಲಾಂದರೆ ಅಷ್ಟೊಂದು ಬೇಗ ಎಲ್ಲಾದರೂ ಹೋಗಬೇಕಾಗುತ್ತೆ. ಬೇಗ ಕಟ್ ಮಾಡಿಕೊಂಡು ಹಾಗೆ ಬೇಕಾದರೆ ಎತ್ತಿಕ್ಬಿಟ್ಟು ಹೋಗ್ಬೋದು. ನೋಡಿ, ಇದ್ರ ಮೇಲೆ ತರಕಾರಿ ಎಲ್ಲ ಕಟ್ ಮಾಡಿಕೊಂಡ್ರೆ ಗಲೀಜೆಲ್ಲ ಹಾಗೆ ಇರುತ್ತೆ. ಎಲ್ಲ ಕಟ್ ಮಾಡ್ಕೊಂಡು ನಂತರ ಆಚೆಗೆ ಹಾಕ್ಬಿಟ್ಟು ಸದ್ಯ ಬೇಕಾದರೆ ಹಾಗೆ ಮಡಚಿ ಎತ್ತಿಕ್ಬೋದು. ನಾವು ಬಟ್ಟೆ ವಾಶ್ ಮಾಡಿದಾಗೆಲ್ಲ ವಾಶ್ ಮಾಡ್ಕೋಬೋದು. ನೋಡಿ, ಐಟಮ್ಸ್ ತಂದಿರ್ತೀವಿ ಪ್ಯಾಕೆಟ್ಸಲ್ಲಿ, ಕಟ್ ಮಾಡ್ಕೊಂಡಿರ್ತೀವಿ. ಎಷ್ಟು ಬೇಕೋ ಅಷ್ಟು ಬಾಕ್ಸಿಗೆ ಹಾಕ್ಕೊಂಡಿರ್ತೀವಿ. ಉಳ್ದಿದ್ದು ಹಾಗೆ ಇರುತ್ತೆ. ನೋಡಿ, ಹಾಗೆ ಇಟ್ಟರೆ ಹಾಗೆ ಹುಳ ಹೋಗುತ್ತೆ, ಹಲ್ಲೆ ಎಲ್ಲ ಹೋಗುತ್ತೆ, ಅದರಲ್ಲಿ ಜಿರಳೆ ಎಲ್ಲ ಇರುವೆ ಎಲ್ಲ ಹೋಗುತ್ತೆ. ನೋಡಿ, ಅದಕ್ಕೆ ಏನು ಮಾಡಬೇಕು ಅಂದರೆ ಸುತ್ತು ಫೋಲ್ಡ್ ಮಾಡ್ಕೋಬೇಕು. ನೋಡಿ, ಆ ಥರ ನಾನು ವಿಡಿಯೋದಲ್ಲಿ ತೋರಿಸೋ ಹಾಗೆ ಫೋಲ್ಡ್ ಮಾಡ್ಕೊಂಡು ಒಂದು ಲಬ್ಬರ್ ಆಗಲಿ ಇಲ್ಲಾಂದರೆ ಒಂದು ದಾರ ಆಗಲಿ ಹಾಕ್ಬಿಟ್ಟು ಇಟ್ಕೋಬೇಕು. ನೋಡಿ, ಆ ಥರ ಇಟ್ಕೊಂಡ್ರೆ ಸಾಕು, ಏನೂ ಆಗೋದಿಲ್ಲ. ಹುಳ ಇರುವೆ ಎಲ್ಲ ಏನು ಹತ್ತೋದಿಲ್ಲ. ನೋಡಿ, ಆ ಥರ ನಾನೆಲ್ಲ ಫೋಲ್ಡ್ ಮಾಡಿಕೊಂಡು ಲಬ್ಬರು ಇಲ್ಲಾಂದರೆ ದಾರ ಇದ್ದರೂ ಪರವಾಗಿಲ್ಲ, ಕಟ್ಟಿಕ್ಕೋಬೋದು. ನೋಡಿ, ಈಗ ಕೋಲ್ಗೇಟ್ ತಂದಿರ್ತೀವಿ, ಪೇಸ್ಟು ಯಾವುದಾದ್ರಾಗಲಿ ಡಬ್ಬ ದೊಡ್ಡದಾಗಿರುತ್ತೆ ಬಾಕ್ಸು. ನೋಡಿ, ಆ ಥರ ಅಂಥದ್ರಲ್ಲಿ ಏನು ಮಾಡಬೇಕಂದ್ರೆ ಒಂದು ಸೈಡಲ್ಲಿ ಇದನ್ನ ಕಟ್ ಮಾಡ್ಕೋಬೇಕು. ಚಿಕ್ಕದಾಗಿರೋದು ಒಂದು ಕಡೆ ಇರುತ್ತಲ್ವ, ಅದನ್ನ ಕಟ್ ಮಾಡ್ಕೊಬೇಕು. ಕಟ್ ಮಾಡ್ಕೊಂಬಿಟ್ಟು ಶಾಂಪ್ನೆಲ್ಲ ಹಾಗಾಗಿ ಹಾಕಿಬಿಟ್ಟು ಅದರಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಕೋಬೇಕು. ನೋಡಿ, ಗ್ಯಾಪ್ಗೆ ಅಂತ ಒಂದು ಸೈಡಲ್ಲಿ ಕಟ್ ಮಾಡಿದ್ದೀನಿ. ನೋಡಿ, ಆ ಥರ ಒಂದಾದಮೇಲೆ ಒಂದು ಬೇಕಾದರೆ ಎತ್ಕೋಬೋದು. ನೋಡಿ, ಆ ಥರ ಎತ್ಕೊಂಡು ಕಟ್ ಮಾಡ್ಕೋಬೋದು. ವಾಶ್ರೂಮಲ್ಲಿ ಎಲ್ಲಾದರೂ ಒಂದು ಹತ್ರ ಹಿಕ್ಬಿಟ್ರೆ ಸಾಕು. ನೋಡಿ, ಇನ್ನೂ ಒಂದು ಟಿಪ್ಪು. ನೋಡಿ, ಅದೇ ಶಾಂಪುಗಳನ್ನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ನಾನು. ಅರ್ಜೆಂಟ್ಗೆ ಕತ್ರಿ ಸಿಗಲ್ಲ, ಅದು ನಾವು ಹಾಗೆ ಕಟ್ ಮಾಡೋಕ್ಕೆ ಹೋದರೆ ಅರ್ಧೋಗುತ್ತೆ, ಯಾಕಂದರೆ ಆಗ ಹೊರಟೋಗುತ್ತೆ. ನೋಡಿ, ಈ ಥರ ಎಲ್ಲ ಕಟ್ ಮಾಡ್ಕೊಂಬಿಟ್ಟು ಒಂದೇ ಸತಿ ಅದೇ ಕೋಲ್ಗೇಟ್ ಡಬ್ಬಗೆ ತುಂಬಿಸ್ಬಿಟ್ಟು ಒಂದು ಸೈಡಲ್ಲಿ ಎಲ್ಲಾದರೂ ವಾಶ್ರೂಮಲ್ಲಿ ಒಂದು ಹತ್ರ ಮಡಗಿಬಿಟ್ರೆ ಸಾಕು. ನಮ್ಗೆ ಬೇಕು ಅಂದಾಗ ಒಂದೊಂದು ಎತ್ಕೋಬೋದು. ನೋಡಿ, ಎಲ್ಲ ತುಂಬಿಸಿಕ್ಕೊತಾ ಇದ್ದೀನಿ. ಚಿಕ್ಕ ಮಕ್ಕಳು ಇರೋಗಳ ಮನೆಯಲ್ಲಿ ಈ ಥರ ಮಾಡಿಕೊಂಡ್ರೆ ಬೇಕು ಅಂದಾಗ ಒಂದೊಂದು ತಗೊತಾರೆ. ನೋಡಿ, ನಾವು ಅಷ್ಟೇ ಅರ್ಜೆಂಟ್ಗೆ ಬೇಕು ಅಂದಾಗ ಆರಾಮಾಗಿ ಎತ್ಕೋಬೋದು. ವಾಶ್ರೂಮಲ್ಲಿ ಒಂದು ಸೈಡಲ್ಲಿ ಎಲ್ಲಾದರೂ ಜಾಗ ಇರೋ ಹತ್ರ ಇಟ್ಬಿಟ್ರೆ ಸಾಕು. ಬೇಕು ಅಂದಾಗ ಎತ್ಕೊಂಡು ಅದನ್ನು ಮುಚ್ಚಿಬಿಟ್ರೆ ಸಾಕು, ಅಲ್ಲೇ ಇರುತ್ತೆ, ಎಲ್ಲಿ ಇಟ್ಟಿರ್ತೀವೋ ಅಲ್ಲೇ ಇರುತ್ತೆ. ನೋಡಿ, ಇನ್ನೂ ಒಂದು ಟಿಪ್ಪು. ಸ್ವಲ್ಪ ಉಪ್ಪು ತಗೊಂಡಿದ್ದೀನಿ, ಒಂದು ಹಿಡಿಯಷ್ಟು ಲೋಟದೆಲ್ಲ ಹಾಕ್ಕೊಂಡಿದ್ದೀನಿ. ನೋಡಿ, ಪ್ಲಾಸ್ಟಿಕ್ ಲೋಟದಲ್ಲಿ ಇದಕ್ಕೆ ನುಸುಂಟೆ ಬಟ್ಟೆಯಲ್ಲಿ ಇಡ್ತೀವಲ್ಲ, ಆ ಉಂಡೆಗಳನ್ನ ತೊಗೊಂಡಿದ್ದೀನಿ. ಅದನ್ನು ತೊಗೊಂಡು ಪುಡಿ ಮಾಡ್ಕೊತಾ ಇದ್ದೀನಿ. ನೋಡಿ, ಪುಡಿ ಮಾಡ್ಕೊಂಡು ಅದನ್ನು ಸಹ ಉಪ್ಪಲ್ಲಿ ಹಾಕ್ಕೊತೀನಿ. ಇದೇನು ಅಂದರೆ ಬಟ್ಟೆಗಳಲ್ಲಿ ಸ್ಮೆಲ್ ಬರುತ್ತೆ, ಬೀರುವಲ್ಲಿ ಇಲ್ಲ ಬಟ್ಟೆಗಳೆಲ್ಲಾದರೂ ಇಕ್ಕಿರ್ತೀವಿ, ಜಿರಳೆ ಹಲ್ಲಿಗಳು ಅವೆಲ್ಲ ಇರುತ್ತೆ. ನೋಡಿ, ಅಂಥದ್ರ ಹತ್ರ ಇಕ್ಬೋದು. ಪ್ಯಾಕೆಟ್ ಕಟ್ಬಿಟ್ಟು ನಾನು ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ, ಒಂದು ಮುಚ್ಚಳ ಅಷ್ಟು ಕಂಫರ್ಟ್ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನು. ನೋಡಿ, ಫುಲ್ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಮುಚ್ಚಳ ಅಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ, ಒಂದು ಮುಚ್ಚಳ ಹಾಕ್ಕೊಂಡಿಲ್ಲ, ಜಾಸ್ತಿ ಆಗುತ್ತೆ. ಉಪ್ಪು ಚಿಕ್ಕದಾಗಿ ತೊಗೊಂಡಿದ್ದೀನಿ ನಾನು. ನೋಡಿ, ನುಶುಂಠೆ ಮತ್ತು ಕಂಫರ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಈಗ ನೋಡಿ, ಟಿಶ್ಯೂ ಪೇಪರ್ ಒಂದು ತೊಗೊಂಡಿದ್ದೀನಿ, ಅದು ಹಗಲ ತೆಗೆದ್ಬಿಟ್ಟು ಮತ್ತೆ ಮಡ್ಚಿದ್ದೀನಿ. ನೋಡಿ, 4 ಮಡ್ಚ್ಕೊಂಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಹಾಕ್ಕೋಬೇಕು, ಒಂದು ಚಮಚ ಅಷ್ಟು. ನೋಡಿ, 2ಕ್ಕೆ ಹಾಕ್ಕೊಂಡಿದ್ದೀನಿ ನಾನು. ನೋಡಿ, ಅದನ್ನ ಪ್ಯಾಕೆಟ್ ಥರ ಕಟ್ಟಬೇಕು. ನೋಡಿ, ಆ ಥರ ಮುಚ್ಚಿಬಿಟ್ಟು, ಇಲ್ಲ ದಾರ ಇದ್ದರೆ ದಾರ ಆದರೂ ಕಟ್ಕೋಬೋದು, ಹೂವು ಕಟ್ಟೋ ದಾರ, ಇಲ್ಲಾಂದರೆ ಬಟ್ಟೆ ಹೊಲಿಯೋ ದಾರ ಆದರೂ ಕಟ್ಕೋಬೋದು. ಇಲ್ಲಾಂದರೆ ಲಬ್ಬರ್ ಇದ್ದರೆ ಹಾಕ್ಕೊತೀವಿ ಅಂದರೆ ಅದನ್ನು ಸಹ ಹಾಕ್ಕೋಬೋದು. ನೋಡಿ, ನಾನು ದಾರ ಕಟ್ಕೊತಾ ಇದ್ದೀನಿ. ನೋಡಿ, ನಾನು ದಾರ ಕಟ್ಬಿಟ್ಟು ಇಟ್ಟಿದ್ದೀನಿ. ಈ ಥರ ಕಟ್ಬಿಟ್ಟು ಬಟ್ಟೆಗಳ ಹತ್ರ ಕೆಳಗಡೆ ಒಂದು ಸೈಡಲ್ಲೋ ಇಲ್ಲಾಂದರೆ ಕಿಚನ್ನಲ್ಲಿ ಬಾಕ್ಸ್ಗಳ ಹತ್ರ ಎಲ್ಲಾದರೂ ಮಡಗೋದ್ರಿಂದ ಆ ಸ್ಮೆಲ್ಲಿಗೆ ಹುಳ ಜಿರಳೆ ಅವೆಲ್ಲ ಬರೋದಿಲ್ಲ. ಈಗ ನೋಡಿ, ಇನ್ನೂ ಒಂದು ಟಿಪ್ಪು. ಈಗ ಚಪ್ಪಲಿ ತಂದಿರ್ತೀವಿ, ಏನಾದರೂ ತಂದಿರ್ತೀವಿ, ಕಾಟನ್ ಬಾಕ್ಸ್ ಅಂತೂ ಇದ್ದೇ ಇರುತ್ತೆ. ನೋಡಿ, ಆ ಕಾಟನ್ ಬಾಕ್ಸ್ಗೆ ನಾನು ಕಟ್ಟಿರುವಂಥ ಪ್ಯಾಕೆಟು ಎಲ್ಲ ಹಾಕ್ಬಿಟ್ಟು ನೋಡಿ, ಆ ಥರ ಇನ್ನೂ ಬೇಕಾದರೂ ಇನ್ನೂ ಸೈಡಲ್ಲಿ ಏನಾದರೂ ಇಟ್ಕೋಬೋದು. ನೋಡಿ, ಈ ಥರ ಇಕ್ಕಿ ಮಡಗೋದ್ರಿಂದ
ಎಲ್ಲಾದರೂ ಒಂದು ಹತ್ರ ಇಕ್ಕಿದ್ರೆ ಚೆನ್ನಾಗಿರುತ್ತೆ. ಹಾಗೆ ಫ್ರೆಂಡ್ಸ್, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.